ತಮಗೆಲ್ಲ ತಿಳಿದಿರುವಂಗೆ SIR ನ ಪ್ರೋಸೆಸ್ ಈಗಾಗಲೇ ಜೂನ್ 30ರಿಂದ ಆರಂಭವಾಗಿದೆ. ಈಗಾಗಲೇ SIR ನ ಎನ್ಯುಮರೇಷನ್ ಫಾರ್ಮ್ BLOಗಳು ಮನೆ ಮನೆಗೆ ತೆರಳಿ ವಿತರಿಸುವಂತಹ ಪ್ರಕ್ರಿಯೆ ಕೂಡ ರಾಜ್ಯದಲ್ಲಿ ಆರಂಭ ಆಗಿದೆ. ಜುಲೈ 29ರವರೆಗೆ ಎನ್ಯುಮರೇಷನ್ ಪೀರಿಯಡ್ ನಡೀತಾ ಇದೆ. ನಮಗೊಂದು ಎನ್ಯುಮರೇಷನ್ ಫಾರಂ ಸಿಕ್ಕಿದೆ. ಅದು ಯಾವ ರೀತಿ ಭರ್ತಿ ಮಾಡಬೇಕು, ಯಾವುದೇ ತಪ್ಪಿಲ್ಲದೆ ಭರ್ತಿ ಮಾಡಬೇಕು, ಹೇಗೆ ಭರ್ತಿ ಮಾಡಬೇಕು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎನ್ಯುಮರೇಷನ್ ಫಾರ್ಮ್ ಈ ರೀತಿ ಇರುತ್ತೆ. ಇದು ಪ್ರಿಂಟ್ ಆಗಿರುವಂತ ಎನ್ಯುಮರೇಷನ್ ಫಾರ್ಮ್. ಫಸ್ಟ್ ಅಲ್ಲಿ ಇದರಲ್ಲಿ 4 ಭಾಗ ಇದೆ. ಫಸ್ಟ್ ಪಾರ್ಟ್ ಅಲ್ಲಿ ನಿಮ್ದು 2026 ಜೂನ್ 16ರವರೆಗೆ ಮತದಾರರ ಪಟ್ಟಿಯಲ್ಲಿ ಯಾವ ರೀತಿ ನಿಮ್ಮ ವಿಳಾಸ ಇದೆಯೋ ಅದೇ ವಿಳಾಸ ಇಲ್ಲಿ ಪ್ರಿಂಟ್ ಆಗಿ ಬರುತ್ತೆ. ಹೆಸರು, ವಿಳಾಸ ಐತೆ, ಬೂತ್ ನಂಬರ್ ಇರುತ್ತೆ, ಪಾರ್ಟ್ ಯಾವ ಅಡ್ರೆಸ್ ಇರುತ್ತೆ, ಇಲ್ಲೊಂದು ಬಾರ್ ಕೋಡ್ ಇರುತ್ತೆ, ಆಮೇಲೆ ಇಲ್ಲೊಂದು ಫೋಟೋ ಇರುತ್ತೆ. ಇಲ್ಲಿ ಒಂದು ಕಾಲಮ್ ಇದೆ. ಈ ಕಾಲಮ್ ಅಲ್ಲಿ ಹೊಸ ಫೋಟೋ ಬೇಕಾದ್ರೆ ಅಂಟಿಸಬಹುದು. ಫಸ್ಟ್ ಇಲ್ಲಿ ಪ್ರಿಂಟ್ ಆಗಿ ಬಂದಿರುವಂತ ಫೋಟೋ ಕ್ಲಾರಿಟಿ ಇಲ್ಲ ಅಂತ ಆದ್ರೆ ಹೊಸ ಫೋಟೋ ಅಂಟಿಸುವಂತ ಅವಕಾಶ ಇದೆ. ಇದು ಫಸ್ಟ್ ಪಾರ್ಟ್. ಆಮೇಲೆ ಇದು 2ನೇ ಪಾರ್ಟ್, ಇದು 3ನೇ ಪಾರ್ಟ್, ಇದು 4ನೇ ಪಾರ್ಟ್. ಇದು ಒಂದೇ ಫಾರ್ಮ್ ಅಲ್ಲಿ 4 ಭಾಗ ಇದೆ. ಯಾಕೆ ಅಂತ ನಾನು ಹೇಳ್ತೀನಿ. ಇದು ಫಸ್ಟ್ ಪಾರ್ಟ್ ಪ್ರಿಂಟ್ ಆಗಿರುವಂತ ನಿಮ್ಗೆಲ್ಲ ಅಂದ್ರೆ 2026 ಜೂನ್ 16ರವರೆಗೆ ಯಾರು ಮತದಾರರ ಪಟ್ಟಿಯಲ್ಲಿ ಇದ್ದಾರೆ ಅವ್ರದ್ದೆಲ್ಲರದು ಪ್ರಿಂಟ್ ಆಗಿ ಬರ್ತದೆ. ಒಬ್ಬ ಮತದಾರನಿಗೆ 2 ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗಿ ಬರ್ತದೆ. 2 ಯಾಕೆ ಅಂತ ನಾನು ಮತ್ತೆ ಹೇಳ್ತೀನಿ. ಈ ಕಾಲಮ್ ಇದು ಇಂಪಾರ್ಟೆಂಟ್. ಇದು ಯಾಕೆ ಅಂತ ಹೇಳಿದ್ರೆ 2002 ಅಂದ್ರೆ ಹಿಂದಿನ ಮತದಾರರ ವಿಶೇಷ ಪರಿಷ್ಕರಣೆ ಸಂದರ್ಭದಲ್ಲಿ ಯಾರ ಹೆಸರಿದೆ, ಈಗ ನನ್ನ ಹೆಸರು ಇಲ್ಲ, ನನ್ನ ತಂದೆ ಹೆಸರಿದೆ. ನನ್ನ ತಂದೆ ಈ ಕಾಲಮ್ ಅನ್ನು ಫಿಲ್ಅಪ್ ಮಾಡಬೇಕು. ಈ ಕಾಲಮ್ ಅಲ್ಲಿ ಏನಿದೆ, ಫಸ್ಟ್ ಗೆ ಅವರ ಹೆಸರು, ಮತದಾರ ಯಾರು, ನನ್ನ ತಂದೆ, ಅವರ ಹೆಸರು, ಅವರ ಒಂದು ವೇಳೆ ವೋಟರ್ ID ಕಾರ್ಡ್ ಇದ್ರೆ ಅದರಲ್ಲಿ ನಂಬರ್ ಇದ್ರೆ ಆ ನಂಬರ್ ಬರಿಬೇಕು. ಆಮೇಲೆ ಸಂಬಂಧಿಯ ಹೆಸರು ಅಂತಿದೆ, ಅಂದ್ರೆ ನನ್ನ ಅಜ್ಜ, ಅಂದ್ರೆ ನನ್ನ ತಂದೆಯ ತಂದೆ, ಇಲ್ಲಿ ತಂದೆ ಹೆಸರು ವೋಟರ್ ID ಅಲ್ಲಿ ಇದ್ರೆ ತಂದೆ ಹೆಸರು ಬರಿಬೇಕು ಇಲ್ಲಿ. ಆಮೇಲೆ ಸಂಬಂಧ, ಇವರು ಏನಾಗ್ಬೇಕು, ಇವರು ಸಂಬಂಧಿ ಯಾರು, ತಂದೆ, ಇಲ್ಲಿ ತಂದೆ ಅಂತ ಬರಿಬೇಕು. ಆಮೇಲೆ ಜಿಲ್ಲೆ, ಈಗ ಬೇರೆ ಜಿಲ್ಲೆಯಲ್ಲಿ ಇರ್ಬೋದು ಅಥವಾ ಬೇರೆ ವಿಧಾನಸಭಾ ಕ್ಷೇತ್ರದ ಅಥವಾ ಬೇರೆ ರಾಜ್ಯದಲ್ಲೇ ಇರ್ಬೋದು. 2002ರಲ್ಲಿ ಏನಿತ್ತು ಆ ವಿವರವನ್ನು ಇಲ್ಲಿ ಬರೀಲಿಕ್ಕೆ, ಜಿಲ್ಲೆ, ರಾಜ್ಯ, ಯಾವ ರಾಜ್ಯದಲ್ಲಿ ಇದ್ರು, ಬೇರೆ ರಾಜ್ಯ ಅಂತಂದ್ರೆ ಯಾವ ವಿಧಾನಸಭಾ ಕ್ಷೇತ್ರ, ಆಗ ಯಾವ ಬೇರೆ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಈಗ ಯಾವ ಕ್ಷೇತ್ರ ಬರೆಯುವುದಲ್ಲ. ಈ ಆಗಿನ 2002ರ ವಿಧಾನಸಭಾ ಕ್ಷೇತ್ರದ ವಿವರವನ್ನು ಇಲ್ಲಿ ಬರಲಿಕ್ಕೆ, ಆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ನಂಬರ್ ಇದೆ, ಆ ನಂಬರ್ ಅನ್ನು ಇಲ್ಲಿ ಬರಿಬೇಕು, ಅದರ ಹೆಸರು ಬರಿಬೇಕು. ಭಾಗ ಸಂಖ್ಯೆ ಅಂತ ಹೇಳಿದ್ರೆ ಬೂತ್ ನಂಬರ್, ಅಂದ್ರೆ ನಾವು ವೋಟ್ ಹಾಕ್ಲಿಕ್ಕೆ ಹೋಗ್ತೀವಲ್ಲ ಆ ಬೂತ್ಗೆ ಒಂದು ನಂಬರ್ ಇರುತ್ತೆ, ಆ ನಂಬರ್ ಅನ್ನು ಇಲ್ಲಿ ಬರಲಿಕ್ಕೆ. ಆಮೇಲೆ ಕ್ರಮ ಸಂಖ್ಯೆ. ಈ ಕ್ರಮ ಸಂಖ್ಯೆ ಏನು ಅಂತ ಹೇಳಿದ್ರೆ ವೋಟರ್ ಲಿಸ್ಟ್ ಅಲ್ಲಿ ಎಲ್ಲ ಮತದಾರರಿಗೆ ಒಂದೊಂದು ಕ್ರಮ ಸಂಖ್ಯೆ ಇರುತ್ತೆ. ಆ ಕ್ರಮ ಸಂಖ್ಯೆಯನ್ನು ಇಲ್ಲಿ ಬರಲಿಕ್ಕೆ. ಇದು ಯಾರು, 2002ರ ಮತದಾರರ ಪಟ್ಟಿಯಲ್ಲಿ ಇರುವವರು. ಇಲ್ಲದವ್ರು ಏನ್ ಮಾಡ್ಬೇಕು, 2000 ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲ. ಎಕ್ಸಾಂಪಲ್ ನನ್ನ ಹೆಸರೇ ಇಲ್ಲ, ಈಗ ನಾನು ಆಗ ಅಷ್ಟು ದೊಡ್ಡವನಾಗಿರ್ಲಿಲ್ಲ, 18 ವರ್ಷ ತುಂಬಿರ್ಲಿಲ್ಲ. ಈಗ ನಾನು ಇಲ್ಲಿ ಬರೀಬೇಕು. ಯಾರು, ನನ್ನ ಹೆಸರು ಬರೆಯುವುದಲ್ಲ, ನನ್ನ ತಂದೆ ವಿವರನ್ನು ಇಲ್ಲಿ ಬರಿಬೇಕು. ನಾನು ಯಾರ ಜೊತೆ ಮ್ಯಾಪಿಂಗ್ ಮಾಡ್ತಾ ಇದ್ದೇನೆ ಅವ್ರದ್ದು. ಈಗ ನನ್ನ ತಂದೆ ಹೆಸರು ಇಲ್ಲಿ ಬರುತ್ತೆ. ಆಮೇಲೆ ತಂದೆ ವೋಟರ್ ID ನಂಬರ್ ಇದ್ರೆ ಅದಿಲ್ಲಿ ಬರುತ್ತೆ. ತಂದೆ ಅಥವಾ ತಾಯಿ ಯಾರ ಜೊತೆ ನೀವು ಮ್ಯಾಪಿಂಗ್ ಮಾಡಿದ್ರೆ, ಈಗ ಅಜ್ಜ ಅಜ್ಜಿ, ತಂದೆ ತಾಯಿ, ಇವ್ರ ಜೊತೆ ನಾವು ಯಾರು ಮ್ಯಾಪಿಂಗ್ ಮಾಡ್ತಾ ಬಯಸ್ತೀವಿ ಅವರ ವಿವರ ಇಲ್ಲಿ ಇರಬೇಕು. ಅವರ ವೋಟರ್ ID ಕಾರ್ಡ್ ಸಂಬಂಧಿ ಹೆಸರು ಯಾರಿದೆ, ಈಗ ನನ್ನ ತಂದೆ ಹೆಸರು, ನನ್ನ ಅಜ್ಜನ ಹೆಸರಿದೆ, ಅವರ ಅಂದ್ರೆ ನನ್ನ ತಂದೆ ಹೆಸರಿದೆ, ಅವರ ಹೆಸರು ಇಲ್ಲಿ ಬರ್ಲಿಕ್ಕೆ, ಅವರ ಸಂಬಂಧ ಇಲ್ಲಿ ಬರಲಿಕ್ಕೆ ಅವ್ರು ಏನಾಗ್ಬೇಕು, ತಂದೆ ಆಗ್ಬೇಕು. ಯಾರು ಸಂಬಂಧಿ ತಂದೆ ಆಗ್ಬೇಕು. ರಾಜ್ಯ, ಜಿಲ್ಲೆ, ರಾಜ್ಯ, ಅದೇ ವಿಧಾನಸಭಾ ಕ್ಷೇತ್ರ 2002ರ ವಿವರವನ್ನ ಇಲ್ಲಿ ಬರೀಲಿಕ್ಕೆ. ಯಾರು ಇದಕ್ಕೆ ಹೇಳುವುದು, ಫಸ್ಟಿಗೆ ಇದಕ್ಕೆ ಸೆಲ್ಫ್ ಮ್ಯಾಪಿಂಗ್ ಅಂತ ಹೇಳೋದು, ಇದಕ್ಕೆ ಪ್ರೊಜೆನಿ ಮ್ಯಾಪಿಂಗ್ ಅಂತ ಹೇಳೋದು. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇದು ಸೆಲ್ಫ್ ಮ್ಯಾಪಿಂಗ್ ಅಂದ್ರೆ 2002ರ ಪಟ್ಟಿಯಲ್ಲಿ ಇರುವವರು, ಇದು 2002ರ ಪಟ್ಟಿಯಲ್ಲಿ ಇಲ್ಲದವರು ಮಾಡುವಂತ ವಿವರ. ಆಮೇಲೆ ಇದು ಇಂಪಾರ್ಟೆಂಟ್, ಇದು 2026ರಲ್ಲಿ ಏನ್ ವಿವರ ಇದೆ ಅದನ್ನು ಇಲ್ಲಿ ಫಿಲ್ಅಪ್ ಮಾಡ್ಲಿಕ್ಕೆ ಇವರು ಮಾಡಬೇಕು, ಅಂದ್ರೆ 2002ರ ಪಟ್ಟಿಯಲ್ಲಿ ಇಲ್ಲದವರು ಮಾಡ್ಬೇಕು, 2000 ಪಟ್ಟಿಯಲ್ಲಿ ಇರುವವರು ಮಾಡ್ಬೇಕು. ಇವರ ವಿವರನ್ನು ಬರಿಬೇಕು. 2002ರ ಪಟ್ಟಿಯಲ್ಲಿ ಇಲ್ಲಿ ಆಲ್ರೆಡಿ ಪ್ರಿಂಟ್ ಆಗಿರುತ್ತಲ್ಲ, ಅವರು ಆ ವಿವರವನ್ನು ಇಲ್ಲಿ ಬರೀಬೇಕು. ಅಂದ್ರೆ ಈಗ ಜನ್ಮ ದಿನಾಂಕ, ಆಧಾರ್ ನಂಬರ್, ಮೊಬೈಲ್ ಸಂಖ್ಯೆ, ತಂದೆ ತಾಯಿಯ ಹೆಸರು, ತಂದೆ ಹೆಸರು, ತಂದೆಯ ವೋಟರ್ ID ನಂಬರ್ ಇದ್ರೆ ಅದು, ತಾಯಿ ಹೆಸರು, ತಾಯಿ ಇದ್ರೆ ತಾಯಿಯ ವೋಟರ್ ID ನಂಬರ್ ಇದ್ರೆ, ಸಂಗಾತಿ ಹೆಸರು, ಒಂದು ವೇಳೆ ಗಂಡ ಬರೆಯುವುದಾದ್ರೆ ಪತ್ನಿಯ ಹೆಸರು ಬರೀಬಹುದು,
ಪತ್ನಿ ಬರೀದಾದ್ರೆ ಗಂಡನ ಹೆಸರು ಇಲ್ಲಿ ಬರೀಬಹುದು, ಅವರ ವೋಟರ್ ಐಡಿ ನಂಬರ್. ಆಮೇಲೆ ಇಲ್ಲಿ ಈ ಕಾಲಮು ಯಾರು BLO ಕೊಟ್ಟಂತ ಫಾರ್ಮ್ ಅನ್ನು ರಿಟರ್ನ್ ಕೊಡ್ತಾರೆ, ಅಥವಾ ಈಗ ನಾನ್ ತಗೊಂಡ್ರೆ ನಾನೇ ಕೊಡುದಾದ್ರೆ ನನ್ನ ಸಿಗ್ನೇಚರ್ ಹಾಕಿ ಬರಿಬಹುದು, ನನ್ನ ಸಿಗ್ನೇಚರ್ ಕೊಡಬಹುದು. ಅಥವಾ ನನ್ನ ಮನೆಯಿಂದ ಯಾರಾದ್ರೂ ಕೊಡುವರಿದ್ರೆ ಅವರು ಅವರ ಸಂಬಂಧವನ್ನು ಯಾರು ಈ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅವರು ಇವರಿಗೆ ಏನ್ ಸಂಬಂಧ ಆಗ್ಬೇಕು ಅದನ್ನು ಉಲ್ಲೇಖಿಸಿ. ಈಗ ನನ್ನ ತಂದೆ ಇದಕ್ಕೆ ಕೊಡುದಾದ್ರೆ ನನ್ನ ತಂದೆ ಸಿಗ್ನೇಚರ್ ಹಾಕಿ ನಾನು ಬ್ರಾಕೆಟ್ ಅಲ್ಲಿ ತಂದೆ ಅಂತ ಹಾಕಿ ಅವರು ಇದು BLOಗೆ ಸಬ್ಮಿಟ್ ಮಾಡಬೇಕು. BLOಗೆ ಸಬ್ಮಿಟ್ ಮಾಡುವಾಗ 2 ಕಾಪಿ ಆಲ್ರೆಡಿ ಫಸ್ಟಿಗೆ ಕೊಟ್ಟಿರ್ತಾರೆ BLO. ಓರೋ BLO ಓರೋ ಮತದಾರನ ಮನೆಗೆ 3 ಸಲ ಭೇಟಿ ಮಾಡ್ಲಿಕ್ಕೆ ನಿಯಮ ರೂಪಿಸಲಾಗಿದೆ ಚುನಾವಣಾ ಆಯೋಗದಿಂದ. BLO ಸಿಗ್ನೇಚರ್ ಆಗಿರೋ ಪ್ರತಿಯನ್ನೇ ತಗೋಬೇಕು. ಆಮೇಲೆ ಈ ಫಾರಂ ಅನ್ನ ಕನ್ನಡ ಅಥವಾ ಇಂಗ್ಲಿಷ್ ಅಲ್ಲಿ ಫಿಲ್ ಅಪ್ ಮಾಡಬಹುದು, ಯಾವುದೇ ಇದಿಲ್ಲ ರಿಸ್ಟ್ರಿಕ್ಷನ್. ಕನ್ನಡ ಮಾಡಿದ್ರೆ ಕರ್ನಾಟಕದಲ್ಲಿ ಕನ್ನಡ ಪ್ರಥಮ ಭಾಷೆ, ಆದ್ಯತೆ ರಾಜ್ಯ ಭಾಷೆ ಆಗಿರೋದ್ರಿಂದ ಕನ್ನಡದಲ್ಲಿ ಫಿಲ್ ಅಪ್ ಮಾಡಬಹುದು. ಇಂಗ್ಲಿಷ್ ಅಲ್ಲೂ, ಕನ್ನಡ ಗೊತ್ತಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲೂ ಫಿಲ್ ಅಪ್. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್, ಇದು ಎನ್ಯುಮರೇಷನ್ ಟೈಮ್ ಅಂದ್ರೆ ಜುಲೈ 29ರವರೆಗೆ ಈ ಎನ್ಯುಮರೇಷನ್ ಫಾರ್ಮ್ ಅನ್ನು ಮಾತ್ರ ಕೊಡ್ಲಿಕ್ಕೆ ಇರುವಂತದ್ದು. ನಾನು ಈಗ ಏನ್ ತೋರಿಸ್ತಾ ಇದ್ದೇನಲ್ಲ ಇದನ್ನು ಮಾತ್ರ ಫಿಲ್ ಅಪ್ ಮಾಡಿ ಕೊಡುವಂತದ್ದು. ಇದರ ಜೊತೆಗೆ ಯಾವುದೇ ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕಿಲ್ಲ. ಈಗ 2002ರಲ್ಲೂ ಇಲ್ಲ, 2025ರಲ್ಲೂ ಓಟು ಇಲ್ಲ ಅಂತ ಹೇಳಿದ್ರೆ ಹೊಸ ಮತದಾರರ ಪಟ್ಟಿಗೆ ಸೇರಿಸಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಚುನಾವಣಾ ಆಯೋಗ, ಅದು ಫಾರ್ಮ್ ನಂಬರ್ 6 ಮೂಲಕ. ಹಾಗಾಗಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಅಪ್ ಮಾಡುವಾಗ ಕರೆಕ್ಟ್ ಆಗಿ ಕೇಳಿಕೊಂಡು, ಗೊತ್ತಿಲ್ಲದಿದ್ರೆ ಗೊತ್ತಿರುವ ಹತ್ರ ಕೇಳಿಕೊಂಡು ಫಿಲ್ ಅಪ್ ಮಾಡಿದ್ರೆ ಬೆಟರ್. ಇಲ್ಲದ್ರೆ ನಾಳೆ ರಾಂಗ್ ಆದ್ರೆ ಇನ್ನೊಂದು ಫಾರ್ಮ್ ಚುನಾವಣಾ ಆಯೋಗ ನಿಮ್ಗೆ ಕೊಡುವುದಿಲ್ಲ. ಕ್ಲಿಯರ್ ಆಗಿದೆ. ಒಬ್ಬೊಬ್ಬ ಮತದಾರರಿಗೆ 2 ಕಾಪಿ ಪ್ರಿಂಟ್ ಮಾಡಿದ್ದಾರೆ, ಅದನ್ನಷ್ಟೇ ಕೊಡೋದು.